ಒಳ್ಳೆಯ ಹೆಲ್ತಿ ಫ್ಯಾಟ್ಸು, ಒಳ್ಳೆಯ ಪ್ರೋಟೀನ್ಸು, ಲೋ ಕಾರ್ಬೋಹೈಡ್ರೇಟ್ಸ್, ಜೊತೆಗೆ ಒಳ್ಳೆಯ ಫೈಬರ್ನ ಅಂಶ. ಕೇವಲ ಒಂದು 20% ಅಷ್ಟು ಫೈಬರ್ ಈ ಒಂದು ವಾಲ್ನಟ್ಸ್ ಸಿಗುತ್ತೆ. ಆ ಫೈಬರ್ ಕೂಡ ಇದರಲ್ಲಿ ಇರುವಂತದ್ದು ನ್ಯಾಚುರಲ್ ಸಾಲ್ಯುಬಲ್ ಫೈಬರ್. ನಮ್ಮ LDL ನ ಕಡಿಮೆ ಮಾಡುತ್ತೆ, HDL ನ ಜಾಸ್ತಿ ಮಾಡುತ್ತೆ, ಹಾರ್ಟ್ ನ ಆರೋಗ್ಯ ಇಂಪ್ರೂವ್ ಮಾಡುತ್ತೆ, ಜೊತೆಗೆ ರಕ್ತನಾಳಗಳಿಂದ ಕೆಟ್ಟ ಕೊಬ್ಬನ್ನ ತೆಗೆದಾಕುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಚರ್ಮಕ್ಕೆ ಬೇಕಾಗಿರುವಂತ ಅತ್ಯವಶ್ಯಕವಾದಂತ ಒಂದು ಆಂಟಿ ಆಕ್ಸಿಡೆಂಟ್ಗಳು, ಪಾಲಿಫಿನಾಲ್ಗಳು, ವೈಟಮಿನ್ ಇ ಇರ್ಬೋದು, ವೈಟಮಿನ್ ಸಿ ಇರ್ಬೋದು, ಹೇರಳವಾಗಿ ಈ ಒಂದು ವಾಲ್ನಟ್ಸ್ ಅಲ್ಲಿ ಅಡಗಿದೆ. ಹಾಗಾಗಿ ನಮ್ಮ ಕಣ್ಣಿನ ಆರೋಗ್ಯ ಇರ್ಬೋದು, ನಮ್ಮ ಚರ್ಮದ ಆರೋಗ್ಯ ಇರ್ಬೋದು, ನಮ್ಮ ಕೂದಲಿನ ಆರೋಗ್ಯ ಇರ್ಬೋದು, ತುಂಬಾ ಇಂಪ್ರೂವ್ ಆಗ್ತಾ ಬರುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಜೊತೆಗೆ ನೋಡಿ, ನಮ್ಮ ಸ್ಕಿನ್ನಿಗೆ ಬೇಕಾಗಿರುವಂತ ಅವಶ್ಯಕ ಆಗಿರುವಂತ ತೇವಾಂಶವನ್ನ, ಎಣ್ಣೆಯನ್ನ ಇದು ಒಣಗಿಸುತ್ತೆ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್. ಜೊತೆಗೆ ಹಾರ್ಟ್ ಹೆಲ್ತ್ ಇನ್ನೊಂದು ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ALA ಅಂತ ಒಂದು ಅಂಶ ಇದರಲ್ಲಿ ಹೇರಳವಾಗಿರುತ್ತೆ. ಈ ಒಂದು ಒಮೆಗಾ 3 ಅಂಶ ವೆಜಿಟೇರಿಯನ್ಸ್ ಸಿಗೋದು ತುಂಬಾ ಹೇರಳವಾಗಿ, ತುಂಬಾ ವಿರಳ. ಆಕ್ಚುಲಿ ಸಿಗಲ್ಲ ಯಾವ್ದ್ರಲ್ಲೂ. ಈ ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಫಿಶ್ ಅಲ್ಲಿ, ಈ ಸೀ ಫುಡ್ಸ್ ಅಲ್ಲಿ ಹೇರಳವಾಗಿ ಈ ಒಮೆಗಾ 3 ಇರುತ್ತೆ. ಆದ್ರೆ ಈ ಒಂದು ನಮಗೆ ಒಮೆಗಾ 3 ವೆಜಿಟೇರಿಯನ್ಸ್ ಬೇಕು ಅಂತ ಹೇಳಿದ್ರೆ ವಾಲ್ನಟ್ ಇಸ್ ದ ವೆರಿ ಇಂಪಾರ್ಟೆಂಟ್ ಸೋರ್ಸ್. ಅದು ಬಿಟ್ರೆ ಫ್ಲಾಕ್ಸ್ ಸೀಡ್ಸ್, ಅದು ಬಿಟ್ರೆ ನಿಮಗೆ ಈ ಅವಕಾಡೋಸ್, ಇದ್ರಲ್ಲಿ ಕೆಲವು ಸಿಗ್ತಾವೆ ಅಷ್ಟೇ ಬಿಟ್ರೆ ವಾಲ್ನಟ್ ನಲ್ಲಿ ಹೇರಳವಾಗಿರುವಂತ ಒಮೆಗಾ 3 ಫ್ಯಾಟಿ ಆಸಿಡ್ಸ್.